ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 38ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಅದಕ್ಕೆ ಮಹಾರಾಜರು ನನಗೋಸ್ಕರನಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಸುಜಿಂಗ್ ಹೇಳ್ತಿರ್ತಾಳೆ, ಹಾಂ ಹೌದು, ನನಗೆ ಗೊತ್ತು ನಾನು ಸ್ವಲ್ಪ ಲೇಜಿ ಅಂತ. ಆದ್ರೂ ಮಹಾರಾಣಿ ಆದಮೇಲೆ ಅದರ ಸ್ಥಾನಕ್ಕೆ ಎಷ್ಟು ತೂಕ ಇದೆ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ಮತ್ತು ನಿಮ್ಮ ಪ್ರತಿಯೊಂದು ಮಾತನ್ನು ನಾನು ತುಂಬ ಹೃದಯದಲ್ಲಿ ಇಟ್ಕೊಂಡದನ್ನು ಗೌರವಿಸ್ತೀನಿ. ಅದಕ್ಕೆ ಪೂರ್ತಿ ಸಾಮ್ರಾಜ್ಯ ಶಾಂತವಾಗಿರಬೇಕು ಅನ್ನೋದೇ ಯಾವಾಗಲೂ ನನ್ನ ತಲೆ ಮನಸ್ಸಲ್ಲಿ ಇರುತ್ತೆ. ಇದನ್ನು ಒಳ್ಳೆ ಫಿಲಮ್ ಸ್ಟೈಲಲ್ಲಿ ಹೇಳ್ತಿರ್ತಾಳೆ. ಇದು ರಾಜನ್ಗೆ ಏನೂ ಅರ್ಥ ಆಗಲ್ಲ. ಡೈರೆಕ್ಟಾಗಿ ಹೇಳು, ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ನಗ್ತಾ ಹೇಳ್ತಿರ್ತಾಳೆ, ನನ್ನ ಬೆಳಗಿನ ದರ್ಶನನ ಯಾಕೆ ರದ್ದು ಮಾಡಿದ್ದು ಅಂದರೆ ಬೆಳಗ್ಗೆನೆ ಎಲ್ಲರೂ ಒಂದೇ ಕಡೆ ಗುಡ್ಡೆ ಆಗಬಾರ್ದು. ಯಾವಾಗ ಒಬ್ರಿಗೊಬ್ರು ಎದುರಾಗಲ್ವೋ ಆಗ ಜಗಳ ಆಗೋದು ಕೂಡ ಕಮ್ಮಿ ಆಗುತ್ತಲ್ವಾ. ಸೊ ಈ ಥರ ನನಗೂ ಕೂಡ ಬೆಳಗ್ಗೆ ಬೇಗ ಎದ್ದೋಳ ಅವಶ್ಯಕತೆನೇ ಇಲ್ಲ ಅಂತ ಅವಳು ಚಾಪ್ಸ್ಟಿಕ್ಸ್ನ ತಗೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಮಹಾರಾಣಿ ಮಾತನ್ನ ಕೇಳಿ ಮಹಾರಾಜರಿಗೆ ನಗು ಬಂದ್ಬಿಡುತ್ತೆ. ನೀನು ಸೀದಾ ಹೇಳು, ಬೆಳಗ್ಗೆ ನಿಂಗೆ ಬೇಗ ಎದ್ದೊಳೋದಕ್ಕೆ ಕಷ್ಟ ಅಂತ. ಇಲ್ಲಿ ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ಅರೆ ಮಹಾರಾಜ್ರೆ, ಇದನ್ನ ನೀವೇ ತಾನೇ ಹೇಳಿದ್ದು. ಮಹಾರಾಣಿ ಆದ್ಮೇಲೆ ಹೊಟ್ಟೆ ತುಂಬ ತಿನ್ಬೇಕು, ಕಣ್ ತುಂಬಾ ನಿದ್ದೆ ಮಾಡ್ಬೇಕು, ಆಮೇಲೆ ಎದ್ಮೇಲೆ ಮತ್ತೆ ತಿನ್ಬೇಕು ಅಂತ ನೀವ್ ತಾನೇ ಹೇಳಿದ್ದು. ಅದಕ್ಕೆ ಮಹಾರಾಜರು ನಗ್ತಾ, ಹಾ ನಾನೇ ಹೇಳಿದ್ದೆ. ಇದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ಮತ್ತೆ ಕ್ವಶನ್ ಯಾಕೆ ಮಾಡ್ತಿದ್ದೀರಾ? ಅದಕ್ಕೆ ಮಹಾರಾಜರು ಮುಂದೆ ಬಗ್ತಾ ಹೇಳ್ತಿರ್ತಾರೆ, ನಾನು ನಿನ್ನನ್ನು ಕೇಳೋದಕ್ಕೆ ಬಂದಿಲ್ಲ, ನಿನಗೆ ಸಹಾಯ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಇಲ್ಲಿ ರಾಣಿ ಫುಲ್ಲು ಶಾಕ್ ಆಗಿ, ಇನ್ನು ಸಹಾಯ ಮಾಡಕ್ಕ? ಈಗ ನೀನು ಬೆಳಗಿನ ದರ್ಶನನ ರದ್ದು ಮಾಡಿರ್ಬೋದು, ಆದರೆ ಈ ಅಂತಃಪುರ ಅಂದರೆ ಈ ಸಾಮ್ರಾಜ್ಯದ ರಾಣಿ ಏನಿದ್ದಾರೆ ಅವರು ಒಂದಲ್ಲ ಒಂದು ಟೈಮು ನಿನ್ನ ಹತ್ರ ಬರ್ಬೋದು. ಆಮೇಲೆ ನಿನಗೆ ತುಂಬ ಕಷ್ಟ ಆಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ ಮಹಾರಾಣಿಗೂ ಶಾಕ್ ಆಗಿಬಿಡುತ್ತೆ. ಅರೆ ಈಗ ನಾನು ಏನು ಮಾಡಲಿ? ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ರಾಣಿ ಝೆನ್ ತುಂಬ ಒಳ್ಳೆಯವರು, ಮತ್ತು ಅವ್ರ ಫ್ಯಾಮಿಲಿ ಕೂಡ ತುಂಬ ನಿಯತ್ತಿಂದ ಇರೋರು. ಅದರಿಂದ ನಮಗೆ ಯಾವ ತೊಂದರೆನೂ ಆಗೋದಿಲ್ಲ. ನಿನಗೆ ಬೇಕು ಅಂದರೆ ಅವರಿಬ್ರಿಗೂ ನೀನು ಈ ಪ್ಯಾಲೇಸ್ನ ಕೆಲಸಗಳನ್ನ ಹಂಚ್ಬೋದು. ಅದ್ರ ಮೇಲೆ ನಿನಗೆ ಬೇಕು ಅಂದರೆ ಸ್ಟ್ಯಾಂಪ್ನು ಕೂಡ ನೀನು ಅವ್ರ ಕೈಲಿ ಕೊಡ್ಬೋದು. ನೀನು ಅವ್ರಿಗೆ ಸ್ಟ್ಯಾಂಪ್ನ ಕೊಟ್ಮೇಲೆ ಯಾವುದೇ ರಾಣಿಗೂ ಏನಾದರೂ ತೊಂದರೆ ಅಂದರೆ ನಿನ್ನ ಹತ್ರ ಬರೋ ಬದಲು ಅವ್ರ ಹತ್ರ ಹೋಗ್ತಾರೆ. ಆಗ ನೀನು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ನಿಜವಾಗ್ಲೂನಾ ಇದು ತುಂಬಾ ಒಳ್ಳೆ ಐಡಿಯಾ ಅಂತ ಮಹಾರಾಣಿ ಹೇಳ್ತಿರ್ತಾಳೆ. ಮಹಾರಾಣಿ ಈ ತರ ಖುಷಿ ಪಡ್ತಿರೋದನ್ನ ನೋಡಿ ಮಹಾರಾಜರು ಫುಲ್ ಶಾಕ್ ಅಲ್ಲಿ ಹೇಳ್ತಿರ್ತಾರೆ, ಮಹಾರಾಣಿ ಸುಜಿಂಗ್, ನಾನು ಏನ್ ಹೇಳ್ದೆ ಅಂತ ನೀವು ಕೇಳಿಸ್ಕೊಂಡ್ರ? ಮಹಾರಾಣಿಯ ಸೀಲ್ನ ಅವ್ರ ಕೈಲಿ ನೀವು ಕೊಟ್ರೆ ನೀನು ಬರೀ ಹೆಸ್ರಿಗೆ ಮಾತ್ರ ಮಹಾರಾಣಿ ಆಗಿರ್ತೀಯಾ? ಇಲ್ಲಿ ಅದಕ್ಕೆ ಮಹಾರಾಣಿ ಫುಲ್ಲು ಕೇರ್ಲೆಸ್ ಆಗಿ ಹೇಳ್ತಿರ್ತಾಳೆ, ಮಹಾರಾಜ್ರೆ ಇದೆಲ್ಲ ನಿಮ್ಗೆ ಸ್ವಲ್ಪ ರಿಸ್ಕ್ ಅನ್ಸಲ್ವಾ? ಇಲ್ಲಿ ಅದಕ್ಕೆ ಮಹಾರಾಜರಿಗೆ ಏನು ಅರ್ಥ ಆಗಲ್ಲ. ಏನು ಅಂತ ಕೇಳ್ತಿರ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.